ready, tea, tea, tea. Okay. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಭಂಡಾರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಇವತ್ತು ನಮ್ಮ ಫ್ಯಾಮಿಲಿನ ಡಿನ್ನರ್ಗೆ ಕರೆದಿದ್ದೀನಿ. ಸೊ ಇವತ್ತು ಡೇ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಯಾರಾದರೂ ಗೆಸ್ಟ್ ಬಂದರೆ ಫಸ್ಟು ನಾವು ಪ್ರಿಫರ್ ಮಾಡೋದು ಫಸ್ಟು ಸ್ವೀಟ್ ಅಲ್ವಾ. ಸೊ ಇವತ್ತು ನಾನು ಸ್ವೀಟ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಮೂನ್ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ. ಸೊ ನೋಡೋಣ ಇವತ್ತು ಡೇ ಎಲ್ಲ ಹೇಗೆ ಹೋಗುತ್ತೆ ಅಂತ. ಸೊ ಫಸ್ಟು ಇವಾಗ ನಾವು ಜಾಮೂನ್ ಮಾಡೋಣ, ಆಮೇಲೆ ನಾನು ಅವರು ಹೋಗಿ ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಯೂಶ್ವಲಿ ಎಲ್ಲರಿಗೂ ಜಾಮೂನ್ ಬಂದೇ ಬರುತ್ತೆ ಮಾಡೋದಕ್ಕೆ, ಬಟ್ ಏನಂತಂದರೆ ಒಂದೊಂದು ಜಾಮೂನ್ಗಳು ಒಂದೊಂದು ಒಡೆದೋಗುತ್ತೆ, ಒಂದೊಂದಷ್ಟು ಚೆನ್ನಾಗಿ ಬರೋದಿಲ್ಲ. ಸಮ್ಟೈಮ್ಸು ನಾವು ಅದೇ ಸ್ಟೆಪ್ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಸೊ ನಾನು ಇದೊಂದು ಸ್ಟೆಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಅದು ಏನಂತ ತೋರಿಸ್ತೀನಿ. ಆ್ಯಂಡ್ ಇದು ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು ಗೈಸ್. ನಾನು ಇವಾಗ ಈ ಕಪ್ಪಲ್ಲಿ ನಾನು 1 ಗ್ಲಾಸ್ ಶುಗರ್ ತೊಗೊಂಡಿದ್ದೀನಿ. ನಾನು 1 ಪ್ಯಾಕೆಟ್ ಇದು ಜಾಮೂನ್ ಪ್ಯಾಕೆಟ್ ತೊಗೊಂಡಿರೋದ್ರಿಂದ ನಾನು ಇದರಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ ಶುಗರ್ನ. ಮತ್ತು ಇದಕ್ಕೆ ವಾಟರು ನಾನು 2 ಗ್ಲಾಸ್ ವಾಟರು ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಶುಗರ್ ತೊಗೊಂಡು 2 ಗ್ಲಾಸ್ ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವೀಟು ಹೆವಿ ಆಗ್ತ ಅಂದರೆ ತಿನ್ನೋಕ್ಕಾಗೋದಿಲ್ಲ, ಸೊ ಅದಕ್ಕೋಸ್ಕರ. ಸೊ ಇವಾಗ ನಾವು ಇದನ್ನು ಸಿರಪ್ ಮಾಡ್ಕೊಳ್ಳೋಣ. ಹಾಗೆ ಅದು ಸಿರಪ್ ಆಗುವಷ್ಟೊತ್ತಿಗೆ ನಾನು ಇಲ್ಲಿ ಏಲಕ್ಕಿನ 2 ಏಲಕ್ಕಿ ತಗೊಂಡು ನಾನು ಇದನ್ನು ಕುಟ್ಕೊತಾ ಇದ್ದೀನಿ ಚಿಕ್ಕದಾಗೆ. ನೋಡಿ, ನಾನು ಇಷ್ಟು ಚಿಕ್ಕದಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಇವಾಗ ಅದು ಸಿರಪ್ ಒಳಗಡೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಏಲಕ್ಕಿ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟ್ಸ್ ಐಟಮ್ಸಲ್ಲಿ. ಅದರಲ್ಲೂ ಜಾಮೂನ್ಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ. ಸೊ ಈ ಸ್ಟೆಪ್ನ ಮಿಸ್ ಮಾಡಬೇಡಿ ನೀವು. ಆವಾಗ್ಲೂ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ತುಂಬ ಚೆನ್ನಾಗೇ ಬರುತ್ತೆ. ಇನ್ನೊಂತಂದರೆ ಜಾಮೂನ್ ಜಾಸ್ತಿ ಇದ್ದಾಗ ನಾವು ಸಿರಪ್ ಕಮ್ಮಿ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ನೋಡಿಕೊಂಡು ವಾಟರು ಆ್ಯಂಡ್ ಶುಗರ್ ಹಾಕಿ, ತೀರಾ ಕಮ್ಮಿನೂ ಆಗಬಾರ್ದು, ತೀರಾ ಜಾಸ್ತಿನೂ ಆಗಬಾರ್ದು. ಸೊ ನೋಡಿ, ಸೊ ಇದು ನೋಡಿ, ಇದು ಮೆತ್ತಗಾಗಿದೆ, ಚೆನ್ನಾಗಿ ಈ ಥರ ಇರಬೇಕು ಒಳಗಡೆ. ಆ ಥರ ಇದ್ದರೆ ಮಾತ್ರ ಜಾಮೂನ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಟ್ರೈ ಮಾಡೋಣ. ಆ್ಯಂಡ್ ನಮ್ಮ ಮನೆಯವ್ರು ಬಂದ್ಬಿಟ್ಟು ಅದು ಸಿರಪ್ಪಿಗೆ ಇದು ಲವಂಗ ಹಾಕ್ಬಿಟ್ಟು ಹೋದರು. ಸೊ ಇವಾಗ ಇದನ್ನು ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೂತಾಗಿ ನಾದ್ಕೊಂಡ್ರೆ ಜಾಮೂನು ಒಡೆಯೋ ಚಾನ್ಸಸ್ ಇರುತ್ತೆ. ಈ ಥರ ನಾನು ಸ್ಮಾಲ್ ಇದಾಗಿ ನಾನು ಇದು ಮಾಡಿಕೊಂಡೆ. ಅವರು ಈ ಥರ ಶೇಪಲ್ಲಿ ಬೇಕು ಅಂತಂದರು, ಅದಕ್ಕೆ ಒಂದು 5-6 ಈ ಥರ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಆಯಿಲು ಚೆನ್ನಾಗಿ ಕಾದಾಗ ಮಾತ್ರ ನಾವು ಜಾಮೂನ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಆಯಿಲ್ ಕಾದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಸ್ಮಾಲ್ ಪೀಸ್ ತೊಗೊಂಡು ಈ ಥರ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗೆ ಉಬ್ಬಿ ಮೇಲೆ ಬಂದರೆ ಅದು ಆಯಿಲ್ ಕಾದಿದೆ ಅಂತ. ಇದು ಟೆಕ್ನಿಕ್ ಯೂಸ್ ಮಾಡಬೇಕು, ಆಯಿಲ್ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ. ಸೊ ಆ್ಯಕ್ಚುಲಿ ಇನ್ನೂ ಆಯಿಲ್ ಕಾದಿಲ್ಲ, ಅದಿನ್ನೂ ಕೆಳಗಡೆನೇ ಇದೆ. ಸೊ ಅದಕ್ಕೆ ಇನ್ನೂ ಒಂದು 2 ಮಿನಿಟ್ಸ್ ಆಯಿಲ್ ಕಾಯಲಿ, ಆಮೇಲೆ ನಾವು ಜಾಮೂನ್ ಮಾಡೋಣ. ಆಯಿಲ್ ಕಾದಿತ್ತು, ನಾನು 2 ಬ್ಯಾಚಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದು ಫಸ್ಟ್ನೇ ಬ್ಯಾಚಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆಯಿಲ್ ಕಾದಾಗ ಮಾತ್ರ ಈ ಥರ ರೆಡ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಕಾದಿಲ್ಲ ಹಾಗೆ ಹಾಕಿದ್ರೆ ವೈಟಿರುತ್ತೆ. ಸೊ ಅದು ಒಂದು ಟಿಪ್ಸು. ಆ್ಯಂಡ್ ಆಲ್ಸೋ ಜಾಮೂನ್ ಒಡೆಯದೇ ಇರೋದಕ್ಕೂ ಕೂಡ ಇದು ಒಂದು ಟಿಪ್ಸ್ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕಲರಲ್ಲಿ ಮಾಡಿ ನಾವು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೀವು ವೈಟ್ಗೆ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರೋದಿಲ್ಲ. ಈ ಕಲರಲ್ಲಿದ್ದು ಸಿರಪ್ಪಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ.
ಹೌದು, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಯಾವುದೂ ಹೊಡೆದಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಪಾಕ ತುಂಬ ಬಿಸಿ ಇದ್ದಾಗ ಮತ್ತು ಜಾಮೂನ್ ಕರ್ದಿದ್ದನ್ನ ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ನಿಜವಾಗ್ಲೂ ಜಾಮೂನ್ ಹೊಡೆಯುತ್ತೆ. ಇದು ಮೇನ್ ಟಿಪ್ಸು. ಸೊ ನಾನು ಆವಾಗಲೇ ಸಿರಪ್ ಮಾಡ್ಕೊಂಡಿದ್ದೆ, ಅದನ್ನು ಜಸ್ಟ್ ಉಗುರು ಬೆಚ್ಚಲಿದೆ. ಆ್ಯಂಡ್ ಇದು ಬಂದು ನಾನು ಮಾಡ್ಕೊಂಡಿದ್ದೀನಿ, ಇದು ಆಲ್ಮೋಸ್ಟ್ ತಣ್ಣಗಾಗಿದೆ. ಸೊ ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿದೆ ಅಷ್ಟೇ. ಸೊ ಇವಾಗ ನಾವು ಸಿರಪ್ಪಿಗೆ ಹಾಕ್ಕೊಂಡಾಗ ಒಡೆಯೋದಿಲ್ಲ. ಬಿಸಿ ಬಿಸಿ ಸಿರಪ್ಪು ಮತ್ತು ಬಿಸಿ ಬಿಸಿ ಇದಕ್ಕೆ ಹಾಕ್ಕೊಂಡ್ರೆ ಒಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಲಾಸ್ಟ್ ಟೈಮ್ ಇದನ್ನು ನಾನು ಟಿಪ್ಸ್ ಯೂಸ್ ಮಾಡಿದ್ದೆ, ನಿಜಕ್ಕೂ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆಲ್ಸೋ ಜಾಮೂನ್ ಇದು ನಾವು ಪೌಡರ್ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ವಾಟರ್ ಬದಲು ಮಿಲ್ಕಿಂದ ಕೂಡ ಮಿಕ್ಸ್ ಮಾಡ್ಕೊತಾರೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಮಿಲ್ಕಿಂದ ಯೂಸ್ ಮಾಡಲಿಲ್ಲ, ವಾಟರಿಂದ ನಾನು ಮಿಕ್ಸ್ ಮಾಡಿಕೊಂಡೆ. ಸೊ ಇದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಿರಪ್ ಉಗುರು ಬೆಚ್ಚಲಿದೆ, ಇದು ಕೂಡ ಉಗುರು ಬೆಚ್ಚಲಿದೆ. ಸೊ ಇವಾಗ ನಾವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಡೆಯೋದಿಲ್ಲ. ಸೊ ಫೈನಲ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ನಿಧಾನಕ್ಕೆ ಸಿರಪ್ ಒಳಗಡೆ ಹಾಕಿರೋದು. ಇಲ್ಲಿ ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಪ್ಲೇಟಿಂದ ಹಾಗೇ ಹಾಕ್ಬಿಡ್ತಾರೆ ಒಳಗಡೆ, ಅದು ಒಡ್ಕೊಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ನಾವು ಒಂದೊಂದಾಗೆ ಬಿಡಬೇಕು. ಸೊ ನಾನು ಇದು ಬಿಟ್ಟಿದ್ದೀನಿ. ಇದು 1 or 2 ಅವರ್ಸಲ್ಲಿ ಜಾಮೂನ್ ಫುಲ್ ಚೆನ್ನಾಗಿ ಬಂದಿರುತ್ತೆ. ಇವಾಗ ತಿನ್ನೋಕೆ ಹೋದರೆ ಅದು ಕ್ರಿಸ್ಪಿ ಆಗಿರುತ್ತೆ. ಸಾಫ್ಟಾಗಿ ಬೇಕು ಅಂತಂದರೆ 1 or 1.5 hour ಆದ್ರೂ ಬಿಡಬೇಕು. ನೋಡಿದ್ರಲ್ಲ ಇವಾಗ ಜಾಮೂನ್ ಮಾಡೋದು. ಇವಾಗ ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಆಲೂ ಆ್ಯಂಡ್ ರೈಸ್ ಮಿಕ್ಸ್ ಮಾಡಿ ರೈಸ್ ಆಲೂ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಚಟ್ನಿ ಚೆನ್ನಾಗಿರುತ್ತೆ. ನಾನು ಈ ಚಟ್ನಿನ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ನಾದಿನಿ. ಸೊ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೂ ಇಲ್ಲ, ವೆರಿ ಸಿಂಪಲ್. ನೋಡೋಣ ಬನ್ನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಜಾಮೂನ್ ಆಗೋದ್ರ ಅಷ್ಟರೊಳಗಡೆ ನಾನು ಫುಲ್ಲೂ ಕಟ್ ಮಾಡಿಕೊಂಡು ಎಲ್ಲ ಹಾಕಿದ್ದೀನಿ. ಇದಕ್ಕೆ ಹಾಕಬೇಕಾಗಿರೋದು ಜಸ್ಟ್ ಪುದೀನ, ಕೊತ್ತಂಬರಿ ಆ್ಯಂಡ್ ಸಾಲ್ಟ್, ಚಿಲ್ಲಿ ಆ್ಯಂಡ್ ಇದು ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿರೋದು. ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ವಿತ್ ವಾಟರ್. ನೋಡಿ ಆಗಿದೆ ಫುಲ್ಲೂ. ಏನಿಲ್ಲ, ಜಸ್ಟ್ ವಾಟರ್ ಹಾಕಿ ಇದು ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕೋಕ್ಕಿಲ್ಲ. ಇದು ಔಟ್ಸೈಡು ಯಾವ ಥರ ಕೊಡ್ತಾರೋ ಅದೇ ಥರ ಟೇಸ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ಇಂಗ್ರೀಡಿಯನ್ನ ನಮ್ಮ ನಾದಿನಿ ಹತ್ರ ಕೇಳಿದೆ. ನಮ್ಮ ನಾದಿನಿಗೆ ಅವ್ರ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಸೊ ನಾದಿನಿ ನನಗೆ ಹೇಳ್ಕೊಟ್ರು. ತುಂಬ ಚೆನ್ನಾಗಿದೆ. ಇವಾಗ ಟೇಸ್ಟ್ ಕೂಡ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಅಷ್ಟೇ ಬಜ್ಜಿ ಬೋಂಡಾಗೆ ಈ ಥರ ಟ್ರೈ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಗೈಸ್ ಇವಾಗ ನೋಡಿದ್ರಲ್ಲ ಜಾಮೂನ್ ಹೇಗೆ ಮಾಡೋದು ಅಂತ. ಆಬ್ವಿಯಸ್ಲಿ ಜಾಮೂನ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಜಸ್ಟ್ ಆ ಟಿಪ್ಸ್ ಯೂಸ್ ಮಾಡಿದ್ದೀನಿ, ಅದನ್ನು ನೀವು ಟಿಪ್ಸ್ನ ಫಾಲೋ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಚಟ್ನಿ ಹೇಳಿದ್ನಲ್ಲ, ಅದು ನಿಜವಾಗ್ಲೂ ಬಜ್ಜಿ ಬೋಂಡಾಗೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ 2 ಬಜ್ಜಿ ಚಟ್ನಿ ಆ್ಯಂಡ್ ಜಾಮೂನ್ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಕಿಚನ್ ಮೆಸ್ಸಿಯಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ನಾನು ಅವರು ನಮ್ಮ ಪೇರೆಂಟ್ಸ್ನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ನೆಕ್ಸ್ಟು ಸಿಗ್ತೀನಿ ಮತ್ತೆ. ಗೈಸ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಕೂಡ ಹೊಡೆದಿಲ್ಲ ನೋಡಿ. ಹಾಗೆ ಫುಲ್ ತೋರಿಸ್ತೀನಿ ನೋಡಿ. ಒಂದು ಕೂಡ ಹೊಡೆದಿಲ್ಲ ಯಾವುದೂ. ನಮ್ಮ ಮನೆಯವರು ಜಾಮೂನ್ ತಿಂತಾ ಇದ್ದಾರೆ. ಹೇಗಿದೆ? ಜಡ್ಜ್ ನನಗೆ ಫುಡ್ಡಲ್ಲಿ ನಿಜ ಚೆನ್ನಾಗಿದೆ. ಸ್ವೀಟು ಗೈಸ್ ಅವರಿಗೆ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗೆ ಅಂತ. ಇವಾಗ ಅವ್ರು ಬಂದಿದ್ದಾರೆ. ಇವಾಗ ಬಂದ ತಕ್ಷಣ ನಿಮಗೆ ಫಸ್ಟ್ ಟೀ ಇಟ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿದೆಯಲ್ಲ, ನಾನು ಮೆಜರ್ ಮಾಡಿಕೊಂಡು ಟೀ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೀನಿ.
ಫ್ರಿಜ್ಜಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ ನನ್ನ ಸಿಸ್ಟರು. ಅದರಲ್ಲೂ ಫಸ್ಟು ಚಾಕ್ಲೇಟ್ ನೋಡ್ತಾಳೆ, ಅವಳೇ ತಿನ್ನೋದಿಲ್ಲ. ಅದು ಆ್ಯಕ್ಚುಲಿ ನ್ಯೂ ಇಯರಿಗೆ ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು, ಇನ್ನೂ ಓಪನ್ ಮಾಡಿಲ್ಲ ಬಿಕಾಸ್ ನಾನು ಸ್ವೀಟ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ. ಸ್ಟ್ರಾಬೆರಿ ಆಲ್ರೆಡಿ ಖಾಲಿಯಾಗಿದೆ. ಚೆನ್ನಾಗಿದಾರ ನಮ್ಮ ಹುಡುಗಿ? ಓಕೆನಾ? ಬಟ್ ಆಲ್ರೆಡಿ ಏನ್ ನೋಡ್ತಾ ಇದ್ದಾರೆ ಹುಡುಗಿಗೆ? ಏನ್ ಮಾಡ್ತಾ ಇದೀಯಾ? ಬಜ್ಜಿ. ಬಜ್ಜಿ? ನೋ, ಇದು ಬಜ್ಜಿ ಬಂದು ಏನ್ ಸ್ಪೆಷಲ್? ಆಲೂ ಬಜ್ಜಿ ಅಂತ. ಅಕ್ಕಿ ಆಲೂ ಬಜ್ಜಿ. ಮಂಗಳೂರು ಬೋಂಡ ಅಂದ್ರೆ ತಾನೆ? ಮಂಗಳೂರು ಬೋಂಡ ಅಲ್ಲ ಇದು. ಓಕೆ. ಆಕ್ಚುಲಿ ಅದು ಮಂಗಳೂರು ಬೋಂಡ ಅಂತ ಕರೆಯಲ್ಲ, ಇದನ್ನ ಅಕ್ಕಿ ಆಲೂ ಬೋಂಡ ಅಂತ ಕರೀತಾರೆ. ಓಕೆ. ಇದನ್ನ ಅಕ್ಕಿನ 4 hours ನೆನೆಸಿಕ್ಬೇಕು. ಆಲೂಗೆಡ್ಡೆ ಬಾಯ್ಲ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು. ಅಕ್ಕಿನ ಮಿಕ್ಸಿಗೆ ಹಾಕ್ಬಿಟ್ಟು ಈ ತರ ಇಷ್ಟು ಮಾಡ್ಕೋಬೇಕು. ಅದಕ್ಕೆ ಕೊತ್ತಂಬರಿ, ಸಬ್ಬಕ್ಕಿ, ಚಿಲ್ಲಿ ಪೌಡರು, ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ, ಮತ್ತೆ ಮೆಣಸು ಕುಟ್ಟಿ ಹಾಕೊಂಡಿದ್ದೀನಿ. ಟ್ರೈ ಮಾಡಿದ್ಯಾ ಬಿಫೋರ್? ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತಾ? ಓಕೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಟೇಸ್ಟ್ ಇಟ್. ಲಾವು ನೋಡು ಬೋಂಡ ಏನಾಯ್ತು? ಇನ್ನು ಹೆಂಗೆ ಚಮಕ್ ರೆಡಿ ಆಗಿದೆ. ಅವರು ಟೇಸ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಫಸ್ಟ್ ಒನ್ ನಾನು ತುಂಬಾ ಲೇಟ್ ಆಗಿ ತೆಗ್ದೆ, ಅದಕ್ಕೆ ರಫ್ ಆಗಿ ಬಂದಿದೆ. ಸೆಕೆಂಡ್ ಒನ್ ಬೇಗ ತೆಗ್ದಿದ್ದೀನಿ, ಸ್ಮೂತ್ ಆಗಿ ಬಂದಿದೆ. ಆಕ್ಚುಲಿ ಸೆಕೆಂಡ್ ಒನ್ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಒನ್ ವೈಟ್ ತರ ಇರೋದು ಬಿಸಿ ಇದೆ. Dun dun dun! Wow, they look delicious. Come on. So nice. ಪ್ರೈಸ್ ಕೊಡ್ತಿದ್ದೆ, ಅವಳು ಡ್ಯೂಟಿ ಮಾಡ್ಕೊಂಡು ಎಲ್ಲಾದ್ರೂ ನೋಡ್ಕೊಂಡು ಮಾಡಿಳು. ನೋಡ್, ನಮ್ಮಪ್ಪ ಯಾವಾಗ್ಲೂ ಬುದ್ಧಿ ಹೇಳೋದೇ ಆಗುತ್ತೆ. ಹೌದಮ್ಮ? ಜಾಮೂನ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ನಿಮ್ಮ ಅಮ್ಮಗಿಂತ ಚೆನ್ನಾಗಿ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. Teacher is here. ಎಸ್ ನೋಡಿ ಗೈಸ್, ಇದು ನಾನು ಹೇಳಿದ ಟಿಪ್ಸ್ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲೂ ಹೊಡಿಯಲ್ಲ, ಗಂಟು ಕೂಡ ಆಗಲ್ಲ. ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ನಾವು ಏನ್ ಸ್ಪೆಷಲ್ ಮಾಡಿದೀಯಾ ನಮಗೆ? ಗೀ ರೈಸ್. ವಾವ್, ಅಮೇಜಿಂಗ್. ರೈಸ್ ಅಂಡ್ ಆಲೂ ಚಪಾತಿ ಮಾಡಿದ್ದೀನಿ. ಇದು ಮೈದಾದಿಂದನೂ ಮಾಡ್ತಾರೆ, ಬಟ್ ಮೈದಾ ಒಳ್ಳೇದಲ್ಲ, ಸೊ ಅದಕ್ಕೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕುರ್ಮಾ. ವಾವ್, ದಟ್ ಲುಕ್ಸ್ ನೈಸ್. ಥ್ಯಾಂಕ್ ಯು. ರೆಡಿನಾ ಡಿನ್ನರ್ಗೆ? ನಾವು ಟೇಸ್ಟ್ ಮಾಡ್ಬೋದಾ? ಆಸಮ್. ಇದು ಇವತ್ತಿನ ಡೇ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಫುಡ್ ಎಲ್ಲ ಮಾಡಿಕೊಟ್ಟೆ. ಫುಡ್ ಹೇಗಿತ್ತು? ಅಮೇಝಿಂಗ್. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಅವರು ಸುಳ್ಳು ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿತ್ತು. ಮಮ್ಮ ಕಮ್ ಲೆಟ್ಸ್ ಗೋ. ಸೊ ಇವಾಗ ಇವನ್ನ ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ನಾನು ಹೋಗ್ತಾ ಇದ್ದೀನಿ. ಎಸ್, ಇವತ್ತಿನ ಡೇ ಚೆನ್ನಾಗಿತ್ತು. ಆ್ಯಂಡ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಲವ್ ಯು. ಬಾಯ್.